ಡಿವೈಡರ್ಗೆ ಕಾರು ಡಿಕ್ಕಿಯಾಗಿ ಕಾರ್ ಪಲ್ಟಿಯಾಗುವಂಥ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂಥ ಒಂದು ಘಟನೆ ಕೋಲಾರ ಜಿಲ್ಲೆ ಮಾಲೂರು ಪಟ್ಟಣದಲ್ಲಿ ನಡೆದಿದೆ. ಮಾಲೂರು ಬೆಂಗಳೂರು ರಸ್ತೆಯಲ್ಲಿನ ವಂಶೋದಯ ಆಸ್ಪತ್ರೆ ಎದುರು ಈ ಘಟನೆ ನಡೆದಿರೋದು. ಸ್ಕೋಡಾ ಕಾರ್ ಡಿವೈಡರ್ಗೆ ಡಿಕ್ಕಿ ಹೊಡೆಯುತ್ತೆ, 3 ಬಾರಿ ಪಲ್ಟಿ ಹೊಡೆಯುತ್ತೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದ ಯಾರಿಗೂ ಕೂಡ ಏನೂ ಆಗಿಲ್ಲ. ಮಾಲೂರು ಪಟ್ಟಣದ ಸದಾನಂದ ಎಂಬುವರಿಗೆ ಸೇರಿದಂಥ ಕಾರು ಇದು. ಕಾರ್ನಲ್ಲಿ ಸದಾನಂದ ಹಾಗೂ ಅವರ ಪತ್ನಿ 2 ಮಕ್ಕಳಿದ್ರು. ರಸ್ತೆಯಲ್ಲಿ ಇದ್ದ ಗುಂಡಿ ತಪ್ಪಿಸಲು ಹೋಗಿ ಅವಘಡ. ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಬೆಂಗಳೂರಲ್ಲಷ್ಟೇ ಗುಂಡಿ ಇಲ್ಲ. ಓಹೋ ಸಾರ್, ಇದು 15ನೇ ತಾರೀಕು 20ನೇ ತಾರೀಕುವರೆಗೂ ಗುಂಡಿ ಮುಚ್ಚೋ ಕಾರ್ಯ ಬರೀ ಬೆಂಗಳೂರಿಗೆ ಮಾತ್ರ ಅಲ್ಲ, ರಾಜ್ಯವ್ಯಾಪಿ ವಿಸ್ತರಿಸ್ಬೇಕು. ನೀವು ನೋಡಿ, ಇಲ್ಲಿ ಗುಂಡಿ ಎಡವಟ್ಟು 3 ಬಾರಿ ಪಲ್ಟಿ ಆಯಿತು ಕಾರು. ಇದು ಪರಿಸ್ಥಿತಿ ನೋಡಿ. ಪಾಪ ಏನೂ ಆಗಿಲ್ಲ, ಅದೃಷ್ಟ. 2 ಮಕ್ಕಳಿದ್ದಾರೆ, ಗಂಡ ಹೆಂಡತಿ ಇದ್ದಾರೆ. ಎಂದಾಗಿರ್ಬೇಕು ಅವ್ರ ಪರಿಸ್ಥಿತಿ ನೋಡಿ. ಬೆಂಗಳೂರಿನಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಗುಂಡಿ ಮುಚ್ಚೋ ಡೆಡ್ಲೈನನ್ನು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿರುವಂಥ ಜಿಲ್ಲಾ ಉಸ್ತುವಾರಿಗಳು ನಿಮ್ಮ ಜಿಲ್ಲೆಗಳಲ್ಲಿ ಗುಂಡಿ ಮುಚ್ಚುವಂಥದ್ದಕ್ಕೆ ಯಾವಾಗ ಡೆಡ್ಲೈನನ್ನು ಕೊಡ್ತೀರಾ ಅನ್ನೋದನ್ನು ಈಗ ಜಿಲ್ಲಾ ಉಸ್ತುವಾರಿಗಳನ್ನು ಇಟ್ಕೊಳ್ಬೇಕು.